ಶಾಪಿಂಗು ಮಾಡ್ತಿ, ದುಡ್ಡು ಕೊಟ್ಟು ಎಲ್ಲ ಕೊಡಿಸ್ತವ್ರೆ. ವಾ ನನ್ ದಡ್ಡ ಅಲ್ಲ. ಶಾಪಿಂಗ್ ಬೇರೆ ನೆಕ್ಸ್ಟ್ ಕಂಟ್ರಿ ಶಾಪಿಂಗ್ ತಲೆ ಹೊಡೆದ್ ಬಿಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇದನ್ನ ತಗೊಳ್ಲಿಕ್ಕಿಲ್ಲ. ಸೊ ಇವತ್ತು ನಾವು ಹೆಲ್ದಿ ಶಾಪಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಒಂದು ಸೂಪರ್ ಮಾರ್ಕೆಟಲ್ಲಿ ನಿಮ್ಮ ಫ್ಯಾಟ್ ಲಾಸ್ ಮಾಡೋಕ್ಕೆ ಅಥವಾ ಫಿಸಿಕ್ನ ಮೇಂಟೈನ್ ಮಾಡೋಕ್ಕೆ, ಹೆಲ್ದಿ ಆಗಿರೋಕ್ಕೆ ಏನೇನು ತಗೊಳ್ಬೋದು ಅಂತ A to Z ತೋರಿಸ್ತಾ ಇದ್ದೀವಿ. ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನಿಮ್ಮ ಡಯಟಲ್ಲಿ ಫ್ರೂಟ್ಸ್ ವೆಜಿಟೇಬಲ್ ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್ ಅದನ್ನು ತೊಗೊಂಡ್ಬಿಡೋಣ. ಇದು ನನ್ನ ಡಯಟ್ ಅಲ್ವಾ? ಹೌದು, ನಿಮ್ಮ ಡಯಟ್. ನನ್ನ ಡಯಟ್ ಬೇಸ್ ಶಾಪಿಂಗ್ ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ. KG ಎಲ್ಲ ಕಮ್ಮಿ, ಬಿಲ್ ಉದ್ದ ಬಿದ್ದರೆ ಕಷ್ಟ. ನಾನೇ ಪೇ ಮಾಡ್ತೀನಿ, ಟೆನ್ಷನ್ ಮಾಡಿ. ಬೇಡ ನೀವು ಟ್ರೇನಿಂಗ್ ಮಾಡೋದೇ ಸಾಕು. ಫಸ್ಟ್ ಆಫ್ ಆಲ್ ನಿಮ್ಮ ಡಯಟಲ್ಲಿ ವಿಟಮಿನ್ ಸಿ ಇರಬೇಕು. ವಿಟಮಿನ್ ಸಿ ಸಿಗೋದು ಸಿಟ್ರಸ್ ಫ್ರೂಟ್ಸ್ ಇಂದ, ಕ್ಯಾರೆಟ್ ಇಂದ ಅಲ್ಲ. ಹೌದಾ? ಅದರಲ್ಲಿ ವಿಟಮಿನ್ ಎ ಇರೋದು. ಸೊ ಫ್ರೂಟ್ಸ್ ಅಲ್ಲಿ ವಿಟಮಿನ್ ಸಿ ರಿಚ್ ಇರೋ ಫ್ರೂಟ್ಸ್ ಆಡ್ ಮಾಡಲೇಬೇಕು ನಿಮ್ ಗ್ರೋಸರಿ ಲಿಸ್ಟ್ ಅಲ್ಲಿ. ನನ್ ದಡ್ಡ ಅಲ್ಲ, ಸುಮ್ನೆ ಹಂಗೆ ಫ್ಲೋ ಹೇಳ್ದೆ. ದೊಡ್ಡ ನನ್ ಮಗ ಅನ್ಕೊಂಡಿರ್ತಾರೆ ಜನ. ಸೊ ವಿಟಮಿನ್ ಸಿ ಇರೋ ಫ್ರೂಟ್ ಆರೆಂಜ್ ತಗೊಳ್ತಾ ಇದೀವಿ. ತಲೆ ಹೊಡೆದ್ ಬಿಡೋಣ. ಇಲ್ಲ ಬ್ರೋ, ಜೋಕ್ ಮಾಡ್ತಾ ಇರೋದು. ಸೆಕೆಂಡು, ವಾಟರ್ ಮೆಲನ್ ಇದ್ರೆ ಒಳ್ಳೇದು. ಯಾಕಂದ್ರೆ ಇವ್ರು ಜಾಸ್ತಿ ತಿಂದಿದ್ದಾರೆ, ನಿಮ್ಗೆ ಗೊತ್ತುಂಟಲ್ಲ. ಯಾಕಂದ್ರೆ ಇದರಲ್ಲಿ ಕ್ಯಾಲೋರೀಸ್ ಕಮ್ಮಿ. ನೀವು ಜಾಸ್ತಿ ತಿಂದ್ರೆ ಸಹ ಕ್ಯಾಲೋರೀಸ್ ತುಂಬಾ ಕಮ್ಮಿ ಇರುತ್ತೆ. 400 grams ಅಲ್ಲಿ ಅರೌಂಡ್ 150 ಇರುತ್ತೆ. ಸೊ ವಾಟರ್ ಮೆಲನ್ ಆಡ್ ಮಾಡ್ಕೊಳ್ಳಿ. ಆಲ್ಸೋ ಹೈಡ್ರೇಟ್ ಮಾಡುತ್ತಲ್ಲ ಬಾಡಿನ. ಹೈಡ್ರೇಟ್ ಸಹ ಮಾಡತ್ತಂತೆ. ಅಂತೇನಾ? ಏನು ಗೊತ್ತಿಲ್ಲ ಇವ್ರಿಗೆ, ನಮ್ಮ ಟ್ರೈನರ್ಗೆ ನಾನೇ ಹೇಳ್ಕೊಡ್ಬೇಕು. ಬನ್ನಿ. ನೆಕ್ಸ್ಟ್ ಸ್ನೇಹಿತರೆ, ನಟ್ಸು. ದೊಡ್ಡದು ತಗೊಳ್ಳಿ. ದೊಡ್ಡದು ಬೇಡ, ನಟ್ಸ್ ತಗೊಳ್ಳಿ. ಆಕ್ಚುಲಿ ನೀವು ಪೋರ್ಷನ್ ಕಂಟ್ರೋಲ್ ಮಾಡಿ ತಗೊಳ್ಬೇಕು. 20-25 grams ನಟ್ಸ್. ಯಾಕೆ ಅಂದ್ರೆ ಎಗೇನ್ ನಿಮ್ ಕ್ರೇವಿಂಗ್ ಆಗ್ತಾ ಇರತ್ತಲ್ಲ, ಅದಕ್ಕೆ ತುಂಬಾ ಒಳ್ಳೇದಿದು. ಅಂಡ್ ಹೆಲ್ದಿ ಫ್ಯಾಟ್ಸು ಸಿಗುತ್ತೆ. ಹೌದಲ್ಲ ಸರ್? ಹೌದು. ಇವತ್ತು 20 ಗ್ರಾಮ್ ಅಂತೇಳಿ 50 ಗ್ರಾಮ್ ತಿನ್ಬಿಟ್ರಲ್ಲ. ಒಂದು 30-40 ಗ್ರಾಮ್ ತಿಂದಿದ್ದೀನಿ ನಾನು. ಸೊ ಆ ಥರ ನಿಮ್ಮ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟೇ ತಿನ್ಬೇಕು. ಇದ್ರ ಜೊತೆ ಬ್ಲ್ಯಾಕ್ ಕಾಫಿ ತಗೊಂಡ್ರೆ ಕ್ರೇವಿಂಗ್ಸು ಕಮ್ಮಿ ಆಗುತ್ತೆ, ಹಶುನು ಕಮ್ಮಿ ಆಗುತ್ತೆ. ಬ್ಲ್ಯಾಕ್ ಕಾಫಿ ನಾನು ಕುಡಿಯಲ್ವಲ್ಲ. ಬ್ಲ್ಯಾಕ್ ಕಾಫಿ ಕುಡಿ, ನಾರ್ಮಲ್ ಕಾಫಿ ಕುಡಿಬಹುದು. ಸ್ಲಿಮ್ ಮಿಲ್ಕ್ ಯೂಸ್ ಮಾಡಿ, ಅದನ್ನ ತೋರಿಸ್ತೀನಿ ನಾನು. ಸ್ನೇಹಿತರೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಚಿಕನ್ ಎಲ್ಲ ಕುಕ್ ಮಾಡ್ಬೇಕು ಅಂದ್ರೆ, ಟೈಮ್ ಇಲ್ಲ ಅಂದ್ರೆ ರೆಡಿಮೇಡ್ ಮ್ಯಾಗಿ ಮಸಾಲ ಇದೆ, ಇದನ್ನ ತಗೊಳ್ಬಹುದು. ಬಟ್ ಜಾಸ್ತಿ ಯೂಸ್ ಮಾಡಬೇಡಿ. ವಾರದಲ್ಲಿ 2-3 ಸತಿ ಯೂಸ್ ಮಾಡ್ಬೋದು. ಸೋಡಿಯಂ ಸ್ವಲ್ಪ ಜಾಸ್ತಿ ಇರುತ್ತೆ. ಹೊರಗೆ ತಿನ್ನೋಕ್ಕಿಂತ ಎಷ್ಟು ಬೆಟರ್. ಸೆಟ್ಟೆ ಇರುತ್ತಲ್ಲ. ಈ ದೊಡ್ಡ ಪ್ಯಾಕೆಟೇ ತಗೊಂಡ್ಬಿಡೋಣ. ಈ ತರ ಟ್ರೆಂಡ್ ಎಲ್ರಿಗೂ ಸಿಗ್ಲಿ. ಶಾಪಿಂಗು ಮಾಡ್ತಿ, ದುಡ್ಡು ಕೊಟ್ಟು ಎಲ್ಲ ಕೊಡಿಸ್ತವ್ರೆ. ವಾ ಬ್ಯೂಟಿಫುಲ್. ಬನ್ನಿ. ಪ್ರೋಟೀನ್ ಬಾರ. ನೆಕ್ಸ್ಟ್ ಸ್ನೇಹಿತರೆ, ತುಂಬಾ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇರತ್ತಲ್ಲ. ಸ್ವೀಟ್ ಕ್ರೇವಿಂಗ್ಸ್ ಆಗೋದು ಈ ಜಂಕ್ ಎಲ್ಲ ತಗೊಳ್ಳೋ ಬದಲು ಬೆಟರ್ ಆಪ್ಷನ್ ಏನು ಅಂದ್ರೆ ಪ್ರೋಟೀನ್ ಬಾರು. ಎತ್ಕೋತೀನಿ. ಎಷ್ಟು ತೊಗೊಳ್ಳಿ ಬ್ರೋ? 2 ಸಾಕು. ಇಡೀ ಅಂಗಡಿ ತಗೊಂಡ್ಬಿಡ್ತಾರೆ ಇವ್ರು ಬಿಟ್ರೆ. ಪೋರ್ಷನ್ ಅಲ್ಲಿ ತಿನ್ಬೇಕು ಸ್ನೇಹಿತರೆ. ತುಂಬಾ ಶುಗರ್ ಕ್ರೇವಿಂಗ್ ಸ್ನೇಹಿತರೆ 2 ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ಸ್ನೇಹಿತರೆ ಹಪ್ಪಳ, ಬ್ರೆಡ್, ಬಿಸ್ಕೆಟ್. ಅದು ಬೇಡ. ಎಂತ ಸ್ನೇಹಿತರೆ, ಮರ್ಯಾದಿನೇ ಇಲ್ಲ. ಸ್ನೇಹಿತರೆ ಕೇಕು. ಸ್ನೇಹಿತರೆ ಕೇಕ್ ಎಲ್ಲ. ಸ್ನೇಹಿತರೆ ಕಡಲೆ ಬೀಜ ಪ್ರೋಟೀನು. ಅದು ಫ್ರೈಡ್ ಕಡಲೆ. ಸೊ ತುಂಬಾ ಜನರಿಗೆ ಚಿಪ್ಸ್ ಕ್ರೇವ್ ಆಗ್ತಾ ಇರತ್ತೆ ಮೂವಿ ನೋಡುವಾಗ ತಿನ್ನಕ್ಕೆ, ಆಯ್ತಾ? ಅದಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ಏನು ಅಂದ್ರೆ ಪಾಪ್ಕಾರ್ನ್ ಅಲ್ಲಿ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ. ಸೊ ನೀವು ಇದನ್ನ ಆಡ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಪರ್ ಸರ್ವಿಂಗ್ ಓನ್ಲಿ 144 ಕ್ಯಾಲೋರೀಸ್ ಇರುತ್ತೆ. ಚಿಯರ್ಸ್. ಸ್ನೇಹಿತರೆ, ಈಗ ತುಂಬಾ ಮಿಸ್ಕನ್ಸೆಪ್ಷನ್ ಇದೆ. ಸಾಫ್ಟ್ ಡ್ರಿಂಕ್ಸ್ ತುಂಬಾ ಜನರಿಗೆ ಇಷ್ಟ. ಈಗ ಇಲ್ಲಿ ಫ್ಯಾಂಟಾ ಇದೆ, ಅವ್ರ ರೆಗ್ಯುಲರ್ ಕೋಕ್ ಇದೆ ಅಂತ ಅನ್ಕೊಳ್ಳಿ. ಇದರಲ್ಲಿ ಕ್ಯಾಲೋರೀಸ್ ಇದೆ. ಅದೇ ಇದು ಕನ್ಸಿಡರ್ ಮಾಡಿದ್ರೆ ಇದು ಡಯಟ್ ಕೋಕ್, ಇದರಲ್ಲಿ 0 ಕ್ಯಾಲೋರೀಸ್ ಇರೋದು. ಸೊ ಇದನ್ನ ಕಂಪೇರ್ ಮಾಡಿದ್ರೆ ಇದು ಬೆಟರ್. ಹಾಗಂತ ಇದು ದಿನಾ ಕುಡೀರಿ ಅಂತ ನಾವು ಹೇಳಲ್ಲ. ಅಕಸ್ಮಾತ್ ನಿಮ್ಗೆ ಕುಡಿಬೇಕು ಅಂತ ಅನ್ಸಿದೆ, ಒನ್ಸ್ ಇನ್ ಅ ವೈಲ್ ಯು ಕ್ಯಾನ್ ಗೋ ಫಾರ್ ದಿಸ್ ಇನ್ಸ್ಟೆಡ್ ಆಫ್ ದಿಸ್. ಪ್ರಾಬ್ಲಮ್ ಯಾವಾಗ ಆಗೋದಂದ್ರೆ, ದಿನದಲ್ಲಿ 5 ಟಿನ್ ಕುಡಿದ್ರೆ ಪ್ರಾಬ್ಲಮ್, ವಾರದಲ್ಲಿ 1-2 ಟಿನ್ ಕುಡಿದ್ರೆ ಏನೂ ಆಗಲ್ಲ. ನೀವು ಸೇಫ್ ಆಗಿ ತಗೊಳ್ಬಹುದು. ಫೈನಲಿ ನೀವು ವೆಜಿಟೇರಿಯನ್ಸ್ ಅಂತ ಇದ್ರೆ ನಿಮ್ಮ ಡಯಟ್ ಅಲ್ಲಿ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟು. ಸೊ ಪ್ರೋಟೀನ್ ಅಂತ ಹೇಳುವಾಗ ನಿಮ್ ಸ್ವೀಟ್ ಕ್ರೇವಿಂಗು ಸ್ಯಾಟಿಸ್ಫೈ ಆಗುತ್ತೆ, ಅಥವಾ ನಿಮ್ಮ ಮೊಸರು ಜಾಗದ ಇದು ತಗೊಳ್ಬಹುದು. 100 ಗ್ರಾಮ್ಸ್ಗೆ ಅರೌಂಡ್ 7-8 grams ಪ್ರೋಟೀನ್ ಇರುತ್ತೆ. ಇದನ್ನು ತಗೊಳ್ಬಹುದು. ನೀವು ಇದು ಡಯಟ್ ಅನ್ನು ರೆಗ್ಯುಲರ್ಲಿ ತಿಂತ ಇದ್ರಲ್ಲ ಮುಂಚೆ. ಹೇಗೆ ಟೇಸ್ಟ್? ದಿಸ್ ಇಸ್ ಮೈ ಫೇವರೇಟ್ ಫ್ಲೇವರ್, ದಿಸ್ ಒನ್. ಬ್ಲೂಬೆರಿ ಚೆನ್ನಾಗಿರುತ್ತೆ. ನಾವು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇಲ್ಲ, ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ತಗೊಳ್ಬಹುದು. ಬಟ್ ಇದರಲ್ಲಿ ಪ್ರೋಟೀನ್ 7-8 ಗ್ರಾಮ್ ಇರುತ್ತೆ. ನೆಕ್ಸ್ಟ್ ಪ್ರೋಟೀನ್ ಸೋರ್ಸ್ಗೆ ಇನ್ನೊಂದು ಇಂಪಾರ್ಟೆಂಟ್ ಸೋರ್ಸ್ ಏನು ಅಂದ್ರೆ, ಸೊ ಪನ್ನೀರ್ನ ಆಡ್ ಮಾಡ್ಕೊಳ್ಳಿ. 100 grams ಅಲ್ಲಿ ಅರೌಂಡ್ 20 grams ನಿಮಗೆ ಪ್ರೋಟೀನ್ ಸಿಗುತ್ತೆ. ಸೊ ಇಷ್ಟು ತನಕ ಇವ್ರು ನಾನ್ ವೆಜ್ ಡಯಟ್ ಅಲ್ಲಿ ಇದ್ರು. ಇವತ್ತಿಂದ ಇವರಿಗೆ ಸ್ವಲ್ಪ ವೆಜಿಟೇರಿಯನ್ ಆಡ್ ಮಾಡಿ ಪನ್ನೀರ್ ಆಡ್ ಮಾಡ್ತಾ ಇದ್ದೀವಿ. ಹೌದಾ? ಹೇಳಿದಲ್ಲ ಪನ್ನೀರ್ ಇದೆ ಅಂತ. ಹೌದು. ಅಕಸ್ಮಾತ್ ನಿಮ್ಗೆ ಹೋಟೆಲ್ ಟೈಪ್ ಫುಡ್ ತಿನ್ಬೇಕು ಅಂತ ಅನ್ಸತ್ತೆ ಅಂತ ಹೇಳಿದ್ರೆ, ಹೊರಗೆ ಆರ್ಡರ್ ಮಾಡೋ ಬದಲು
ಚಿಕನ್ ಸಾಸೇಜಸ್ ಸಿಗತ್ತೆ ಅಥವಾ ಕೀಮಾ ಸಿಗತ್ತೆ, ನಿಮ್ಗೆ ಏನ್ ಬೇಕು ತಗೊಳ್ಬಹುದು. ತಗೊಳ್ಳುವಾಗ ನಿಮ್ ಡಯಟ್ ಪ್ರಕಾರ ಇಲ್ಲಿ ಕ್ಯಾಲೋರೀಸ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ನೋಡಿ ತಗೊಳ್ಳಿ, ಓಕೆನಾ? ಬ್ರೋ ಈಗ ಚೀಸ್ ಮತ್ತೆ ಬಟರ್ದು ಹೆಂಗೆ ಯೂಸ್ ಮಾಡ್ಬೋದಾ? ಚೀಸ್ ಮತ್ತೆ ಬಟರ್ ಯೂಸ್ ಮಾಡ್ಬೋದು, ಬಟ್ ಸ್ನೇಹಿತರೆ ಏನಂದ್ರೆ ಈಗ ಕುಕ್ ಮಾಡುವಾಗ ನೀವು 5 ಗ್ರಾಮು 10 ಗ್ರಾಮು ನಿಮ್ ಕ್ಯಾಲೋರೀಸ್ ಪ್ರಕಾರ ನೀವು ಯೂಸ್ ಮಾಡಬೇಕು. ಚೀಸ್ ಯೂಸ್ ಮಾಡ್ಬೋದು ಅಂತ ಒಂದು ಕ್ಯೂಬ್ ಅಲ್ಲಿ 20 ಗ್ರಾಮ್ಸ್ ಇರುತ್ತೆ, ಸೊ 20 ಗ್ರಾಮ್ಸ್ ಯೂಸ್ ಮಾಡ್ಬೋದು ದಿನಕ್ಕೆ. ಅದೇ ನೀವು ಹೋಟೆಲ್ ಅಲ್ಲಿ ಹಾಕಿದಾಗ ರುಬ್ಬಿ ಚೀಸ್ ಹಾಕಿದ್ರೆ ಫ್ಯಾಟ್ ಬಂದಿರೋದು, ಬಟ್ ಯೂಸ್ ಮಾಡ್ಬೋದು, ಪೋರ್ಷನ್ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡ್ಬೋದು. ಯೂಸ್ ಮಾಡಿ. ಬ್ರೋ ಬ್ರೌನ್ ಬ್ರೆಡ್ಗೂ ವೈಟ್ ಬ್ರೆಡ್ಗೂ ಡಿಫ್ರೆನ್ಸ್ ಅದ್ರಲ್ಲಿ ಯಾವ್ದು ಬೈ ಮಾಡಬೇಕು? ಈಗ ಬ್ರೌನ್ ಬ್ರೆಡ್ ವೈಟ್ ಬ್ರೆಡ್ ಇದ್ರೆ ಕ್ಯಾಲೋರೀಸ್ ವೈಸ್ ವೈಟ್ ಬ್ರೆಡ್ ಬ್ರೌನ್ ಬ್ರೆಡ್ ಎಲ್ಲ ಸೇಮ್. ಮಾರ್ಕೆಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದ್ರ ಆಟದಿಂದ ಮಾಡಿರ್ತಾರೆ, ಇದು ಮೈದಾದಿಂದ ಮಾಡಿರ್ತಾರೆ. ಬಟ್ ಸತ್ಯ ಹೇಳ್ಬೇಕಂದ್ರೆ ಇದರಲ್ಲಿ ಸ್ವಲ್ಪ ಮೈದಾ ಮಿಕ್ಸ್ ಆಗಿರುತ್ತೆ, ಸೊ ನೀವು ಅಷ್ಟು ಬ್ರೇಕ್ ಡೌನ್ ಮಾಡ್ಬೇಕಂತ ಇಲ್ಲ. ಅಷ್ಟು ನಿಮ್ಗೆ ಆಟವೇ ಬೇಕು ಅಂತ ಹೇಳಿದ್ರೆ ನೀವು ಮನೇಲಿ ಚಪಾತಿನೇ ಮಾಡ್ಕೊಳ್ಬಹುದು. ಇಲ್ಲ ಒಂದು ಮೈಂಡ್ ಗೇಮ್, ನಾನು ಹೆಲ್ದಿ ಆಗಿ ತಿಂತೀನಿ ಅಂತ ಮೈಂಡ್ ಸೆಟ್ ಇದ್ರೆ ಬ್ರೌನ್ ಬ್ರೆಡ್ ತಗೊಳ್ಬಹುದು. ಆಲ್ಮೋಸ್ಟ್ ಎರಡು ಸೇಮ್. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ಸ್ವಲ್ಪ ವೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕ್ಲಿಯರಾ? ಓಕೆ. ಕಂಪ್ಲೀಟ್ ವೀಟ್ ಬ್ರೆಡ್ ಬರುತ್ತಲ್ಲ, ಆಟಾ ಬ್ರೆಡ್, ಅದು ಬೆಟರ್ ಅಲ್ಲ? ಅಂದ್ರೆ ಈ ತರ ಬ್ರ್ಯಾಂಡ್ ಅಲ್ಲಿ ಅಲ್ಲ, ಅವರು ಇನ್ ಹೌಸ್ ಮಾಡ್ತಾರಲ್ಲ ಕೆಲವು, ಅದು ಒಂದು ಪ್ಯಾಕೆಟ್ಗೆ 150-200 ರೂಪಾಯಿ ಇರುತ್ತೆ, 40-50 ರೂಪಾಯಿಗೆಲ್ಲ ಸಿಗಲ್ಲ. ಹೌದು. ಆಗ ನಂಬೋದು ನೀವು. ಸ್ನೇಹಿತರೆ ತುಂಬಾ ಸತಿ ನಿಮ್ಗೆ ಶುಗರ್ ಕ್ರೇವ್ ಆಗ್ತಿದೆ, ಏನೋ ತಿನ್ಬೇಕು ಅಂತ ಅನ್ಸತ್ತೆ, ಆಗ ನೀವು 1-2 ಆರ್ಬಿಟ್ ತಗೊಳ್ಬಹುದು, ಶುಗರ್ ಫ್ರೀ ಆರ್ಬಿಟ್ 1-2 ತಗೊಂಡು ಸ್ಯಾಟಿಸ್ಫೈ ಆಗ್ಬೋದು. ನಾವು ಆಲ್ವೇಸ್ ಇದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಹೆಲ್ಪ್ ಆಗಿದೆ ಅಲ್ಲ. ಹೌದು, ನಮ್ಗೆ ಶುಗರ್ ಕ್ರೇವ್ ಆದಾಗೆಲ್ಲ ಇದನ್ನೇ ಮಾಡಿರೋದು. ಇದನ್ನ ಮಾಡಿದ್ರೆ ನೀವು ದಿನ ಒಂದೊಂದು ಡಬ್ಬ ತಿನ್ಬೇಡಿ, ಯಾವಾಗ ಸ್ವಲ್ಪ ಪೋರ್ಷನ್ ಅಲ್ಲಿ. ಸ್ನೇಹಿತರೆ ಡಯಟ್ ಅಲ್ಲಿ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್. ಆ ಪ್ರೋಟೀನಿಗೆ ನೀವು ಮೊಟ್ಟೆ ಆಡ್ ಮಾಡೋದು. ಸೊ ಮೊಟ್ಟೆ ತಗೊಳ್ಳಿ, 1-2 ತಗೊಳ್ಳಿ, ಇಡೀ ಕ್ರೇಟ್ ತಗೊಳ್ಳಿ, ಆಗ ಪ್ರೈಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಬ್ರೌನ್ ಮೊಟ್ಟೆಗೂ ಅದಕ್ಕೂ ಈಗ ತುಂಬಾ ಜನ ಊರಿನ ಮೊಟ್ಟೆ ಒಳ್ಳೇದಂತ ಹೇಳ್ತಾರೆ. 100% ಊರಿನ ಮೊಟ್ಟೆ ಒಳ್ಳೇದು, ಆದ್ರೆ ನೀವು ಫ್ಯಾಟ್ ಲಾಸ್ ಮಾಡುವಾಗ ಅಥವಾ ನಿಮ್ ಡಯಟ್ ಅಲ್ಲಿ ಅಷ್ಟು ಮ್ಯಾಟರ್ ಆಗಲ್ಲ. ನಿಮ್ಮ ಹತ್ರ ಬಜೆಟ್ ಇದೆ ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ವೈಟ್ ಮೊಟ್ಟೆ. ನಾನು ಇಷ್ಟ ತನಕ ಈ ಮೊಟ್ಟೆ ತಿಂದೇ ಇಲ್ಲ, ವೈಟ್ ಮೊಟ್ಟೆ ತಿಂದೇ ಬಾಡಿ ಮಾಡಿರೋದು. ಇವರು ಅಷ್ಟೇ ವೈಟ್ ಮೊಟ್ಟೆನೇ ತಿಂತೀನಿ ನಾನು. ಸೊ ಅಗತ್ಯ ಇಲ್ಲ. ಈಗ ಮೇನ್ ಥಿಂಗ್ ಬಂದ್ಬಿಟ್ಟು ಆಯಿಲ್. ಸ್ನೇಹಿತರೆ ಆಯಿಲ್ ಬಗ್ಗೆ ಹೇಳ್ತೀನಿ ನಾನು. ಆಯಿಲ್ ಅಲ್ಲಿ ಬೆಸ್ಟ್ ನಿಮ್ಗೆ ಕುಕಿಂಗ್ಗೆ ಆಯಿಲ್ ಇರೋದು ಕೋಕೋನಟ್ ಆಯಿಲ್, ಇಲ್ಲ ಅಂದ್ರೆ ಆಲಿವ್ ಆಯಿಲ್. ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ, ಹೆಲ್ದಿ ಫ್ಯಾಟ್ಸ್ ಇದೆ ಇದರಲ್ಲಿ. ನೀವು ಯಾವ್ದು ಯೂಸ್ ಮಾಡ್ತಿದ್ರೆ? ಆಲಿವ್ ಆಯಿಲ್. ಅವರು ಆಲಿವ್ ಆಯಿಲ್ ಯೂಸ್ ಮಾಡ್ತಿದ್ದಾರೆ. ಸೊ ನೀವು 2ರಲ್ಲಿ 1 ಯೂಸ್ ಮಾಡೋದು. ಬಟ್ ಅಗೇನ್ ಕುಕ್ ಮಾಡುವಾಗ ನೀವು 5-6 ml ಅದಕ್ಕಿಂತ ಜಾಸ್ತಿ ಹಾಕಬಾರ್ದು. ಒಂದು ಬ್ರಷ್ ಇಟ್ಕೊಂಡು ಸ್ಪ್ರೆಡ್ ಮಾಡಿ. ಸೊ ಇದೊಂದು ಡಬ್ಬ ನನ್ಗೆ 1 ಮಂತ್ ಬರುತ್ತೆ, 1 ಮಂತ್ ಅಟ್ಲೀಸ್ಟ್ 20 days ಬರುತ್ತೆ. ಸೊ ಪೀಪಲ್ ಹೂ ಆರ್ ಫೀಲಿಂಗ್ ಇಟ್ಸ್ ಟು ಎಕ್ಸ್ಪೆನ್ಸಿವ್, ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಆಲಿವ್ ಆಯಿಲ್ ಎಕ್ಸ್ಪೆನ್ಸಿವ್ ಅಂದಾಗ, ನಾವು ಯೂಸ್ ಮಾಡೋದೇ ಇಷ್ಟಿಷ್ಟ ಅಲ್ವಾ? ಸೊ ಆರಾಮಾಗಿ 20 ದಿನ ಬರುತ್ತೆ. ತುಪ್ಪ ತಿನ್ಬಾರ್ದು ಅಂತಲ್ಲ, ತುಪ್ಪನೂ ತಿನ್ಬೋದು, ಬಟ್ ಕಂಟ್ರೋಲ್ 5 ಗ್ರಾಮ್ 6 ಗ್ರಾಮ್ ಆ ತರ ತಿನ್ಬೇಕಾಗತ್ತೆ. ನೆಕ್ಸ್ಟ್ ಗ್ರಾಮ್ ಕೌಂಟ್ ಮಾಡಕ್ಕೆ ಏನ್ ತರಬೇಕು? ಫುಡ್ ವೇಯಿಂಗ್ ಸ್ಕಿಲ್. ಅಂಡ್ ಸ್ನೇಹಿತರೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಆಯ್ತಾ, ತುಂಬಾ ಜನ ಏನ್ ಮಾಡ್ತಾರಂದ್ರೆ ಓಟ್ಸ್ ತಿನ್ನಿ ಅಂತ ಹೇಳ್ತಾರೆ. ಈಗ ನೋಡಿ, ನಿಮ್ಗೆ ರೆಗ್ಯುಲರ್ ಪ್ಲೇನ್ ಓಟ್ಸ್ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಆಪ್ಷನ್ ಇದೆ, ಮಸಾಲಾ ಓಟ್ಸ್ ಆಪ್ಷನ್ ಇದೆ, ಅಥವಾ ಬೇರೆ ಬ್ರ್ಯಾಂಡ್ ಅವ್ರದ್ದು ಡಾರ್ಕ್ ಚಾಕ್ಲೇಟ್ ಓಟ್ಸ್ ಆಪ್ಷನ್ ಬರುತ್ತೆ. ಇದರಿಂದ ಇದೇನಾಗುತ್ತೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ನಿಮಗೆ ಜಾಸ್ತಿ ಹೊತ್ತು ಫುಲ್ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇನ್ ಕೇಸ್ ನಿಮಗೆ ಕ್ವಿಕ್ ಸ್ನ್ಯಾಕ್ ಬೇಕು ಅಂದ್ರೆ ನೀವು ಮ್ಯೂಸ್ಲಿ ಅಥವಾ ಚಾಕೋಸು ಕನ್ಸಿಡರ್ ಮಾಡ್ಬೋದು. ಇದು ತಿಂದ ಕೂಡಲೇ ಫ್ಯಾಟ್ ಲಾಸ್ ಆಗಲ್ಲ, ಇದು ನಿಮ್ಮ ಸ್ವೀಟ್ ಕ್ರೇವಿಂಗ್ನೂ ಕಮ್ಮಿ ಮಾಡುತ್ತೆ ಆ್ಯಂಡ್ ನಿಮಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಥರ ಆಪ್ಷನ್ ಇರುತ್ತೆ. ಬಟ್ ಒಂದು ವಿಷಯ ನೆನಪು ಮಾಡ್ಕೊಳ್ಳಿ, ನಿಮ್ಮ ಪೋರ್ಷನ್ ಎಷ್ಟಿರುತ್ತೆ ಅಷ್ಟೇ ತಗೊಳ್ಬೇಕು. ಈಗ 60 ಗ್ರಾಮ 100 ಗ್ರಾಮ ನಿಮ್ಮ ಡಯಟ್ ಅಲ್ಲಿ ಹೇಗಿರುತ್ತೆ ಕಸ್ಟಮೈಸ್ ಮಾಡಿ ತಗೊಂಡು. ಈಗ ಓಟ್ಸ್ 60 ಗ್ರಾಮ್ ಅಂತ ಬಂದ್ರೆ ಇದು 60 ಗ್ರಾಮ್ ತಗೋಬೇಕು? ಇಲ್ಲ, ಇದ್ರ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಬೇರೆ, ಅದ್ರ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಬೇರೆ. ನೀವು ಎಲ್ಲ ತಗೊಳ್ಳೋ ಮುಂಚೆ ಲೇಬಲ್ ನೋಡಿ ತಗೊಳ್ಳಿ, ಆಗ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಶುಗರ್ ಕನ್ಸ್ಯೂಮ್ ಮಾಡೋ ಬದಲು ನಿಮಗೆ ಸ್ವೀಟ್ ಮಾಡೋ ಅಡಿಗೆ ಮಾಡೋಕೆ ಜಾಗ್ರಿ ಯೂಸ್ ಮಾಡ್ಬೋದು, ಹನಿ ಯೂಸ್ ಮಾಡ್ಬೋದು. ಅದ್ರಲ್ಲಿ ಕ್ಯಾಲೋರೀಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅದ್ರ ಬದಲು 0 ಕ್ಯಾಲೋರಿ ಸಬ್ಸ್ಟಿಟ್ಯೂಟ್ ಒಂದು ತೋರಿಸ್ತೀನಿ. ಬ್ರೋ ಶುಗರ್ಗೂ ಮತ್ತೆ ಜಾಗರಿಗೂ ಏನು ಡಿಫ್ರೆನ್ಸ್ ಇದೆ? ಶುಗರ್ ಈಸ್ ರಿಫೈನ್ಡ್, ಇನ್ನು ಜಾಸ್ತಿ ರಿಫೈನ್ಡ್. ಜಾಗ್ರಿ ಅಷ್ಟು ರಿಫೈನ್ ಆಗಿಲ್ಲ. ಅಂಡ್ ಗ್ಲೈಕೆಮಿಕ್ ಇಂಡೆಕ್ಸ್, ಬಟ್ ಎರಡು ಇಸ್ ಮೇಡ್ ಆಫ್ ಶುಗರ್ ಕೇನ್. ಸೊ ಬಟ್ ಕ್ಯಾಲರೀಸ್ ವೈಸ್ ಅಂಡ್ ಈಗ ಮೈದಾ ಮತ್ತೆ ವೀಟಿಗೆ ಅಂತ ಡಿಫ್ರೆನ್ಸ್ ಅರ್ಥ ಆಯ್ತಾ? ಮೈದಾ ಪ್ರೊಸೆಸ್ಡ್, ಹೌದು. ಸೊ ವೀಟ್ ಅದಕ್ಕಿಂತ ಒಂದು ಲೆವೆಲ್ ಮೇಲೆ, ಸೊ ಅದೇ ತರ ಜಾಗ್ರಿ ಒಂದು ಲೆವೆಲ್ ಮೇಲೆ, ಶುಗರ್ ಹೆಲ್ತ್ ವೈಸ್ ಜಾಗ್ರಿ ಆಮೇಲೆ ಶುಗರ್ ಬರುತ್ತೆ. ಆ ತರ ಡಿಫರೆನ್ಸ್ ಇದೆಯಾ? ಎಸ್. ಬಟ್ ಫ್ಯಾಟ್ ಲಾಸ್ ಅಲ್ಲಿ ಮ್ಯಾಟರ್ ಆಗಲ್ಲ, ಕ್ಯಾಲೋರಿ ಸೇಮ್ ಇರುತ್ತೆ. ನೀವು ಫ್ಯಾಟ್ ಲಾಸ್ ಕನ್ಸಿಡರ್ ಮಾಡಿದ್ರೆ 0 ಕ್ಯಾಲೋರೀಸ್ ಬೇಕು ಅಂದ್ರೆ ಸ್ಟೀವಿಯಾ ತಗೊಳ್ಬಹುದು. ಇಲ್ಲಿ ಇದೆಯಾ ನೋಡೋಣ ಬನ್ನಿ. ಸೊ ಶುಗರ್ ಸಬ್ಸ್ಟಿಟ್ಯೂಟ್ ಆಗಿ ನೀವು ಇದನ್ನ ತಗೊಳ್ಬಹುದು. ಸ್ಟೀವಿಯಾ ಅಂತ ಬರುತ್ತೆ, ಒಳ್ಳೆ ಆಪ್ಷನ್ ಆಗಿರುತ್ತೆ. ಆಡ್ ಮಾಡೋಣ. ಅಂಡ್ ಸ್ನೇಹಿತರೆ ತುಂಬಾ ನಿಮ್ ಡಯಟ್ ನ ಟೇಸ್ಟಿ ಮಾಡ್ಬೇಕು ಅಂತ ಹೇಳ್ತೀರಲ್ಲ, ಆಗ ಹೊರಗೆ ತರ ಮಾಡಬೇಕು, ಟೇಸ್ಟಿ ಆಗಬೇಕು ಅಂದ್ರೆ ಸ್ವಲ್ಪ ನೀವು ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಲೋ ಫ್ಯಾಟ್ ಮಯೋನೀಸ್ ಇದೆ. ರೆಗ್ಯುಲರ್ ಮಯೋನೀಸ್ಗಿಂತ ಇದರಲ್ಲಿ ಕ್ಯಾಲೋರೀಸ್ ತುಂಬಾ ಕಡಿಮೆ ಅಂಡ್ ಟೇಸ್ಟ್ ಸಖತ್ತಾಗಿರುತ್ತೆ. ಬ್ರೆಡ್ ಜೊತೆ ತಿಂತೀರಾ, ಚಿಕನ್ ಜೊತೆ ತಿಂತೀರಾ ಅಂದ್ರೆ ಇದನ್ನ ಆಡ್ ಮಾಡ್ಕೋಬಹುದು. ಎಂಡ್ ಆಫ್ ದಿ ಡೇ ಕ್ಯಾಲರೀಸ್ ಕಮ್ಮಿ ಇರೋ ಪ್ರಾಡಕ್ಟ್ಸ್ ತಿನ್ಬೇಕು.
ಸೊ ಇಲ್ಲಿ ಸಾಸಸ್ ಎಲ್ಲ ಇದೆ, ಚಿಲ್ಲಿ ಸಾಸ್, ಟೊಮೆಟೊ. ನಾವೀಗ ತಗೊಳ್ತಾ ಇಲ್ಲ, ನನ್ನ ಮನೇಲಿ ಆಲ್ರೆಡಿ ಇದೆ. ನಾನು ಯಾಕೆ ಇದು ಹೇಳ್ತಾ ಇರೋದಂದ್ರೆ ಇದರಲ್ಲಿ ಕ್ಯಾಲೋರೀಸ್ ಕಮ್ಮಿ. ನೀವು 10 ಗ್ರಾಮ್ ಹಾಕಿ ಕುಕ್ ಮಾಡಿದ್ರೆ ಫ್ಯಾಟ್ ಬರಲ್ಲ, ಅರ್ಥ ಆಯ್ತಾ? ಅದೇ ನೀವು ಹೊರಗಡೆ ತಿಂದ್ರೆ ಅವ್ರು ಏನ್ ಹಾಕ್ತಾರೆ ನಿಮ್ಗೆ ಗೊತ್ತಿರಲ್ಲ. ಸೊ ನೀವು ಸ್ಮಾರ್ಟ್ ಆಗಿ ಟೇಸ್ಟಿ ರೆಸಿಪಿ ಮಾಡ್ಕೊಳ್ಬೇಕಂದ್ರೆ ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಅಂಡ್ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ, ಕಾಫಿ, ಬ್ಲ್ಯಾಕ್ ರೋಸ್ಟ್. ಇದು ನಾನು ತಗೊಳ್ತೇನೆ, ನನ್ನ ಮನೇಲಿ ಖಾಲಿ ಆಗ್ಬಿಟ್ಟೆ. ಕಾಫಿ ಯಾಕಂದ್ರೆ ಎನರ್ಜಿ ಕೊಡುತ್ತೆ ನಿಮ್ಗೆ. ಸ್ನೇಹಿತರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಇರುತ್ತೆ, ಅದೆಲ್ಲ ನೀವು ತಗೊಳ್ಬಹುದು. ಇದೊಂದು ರಫ್ ಆಗಿ ನಾನು ತೋರಿಸ್ತಿರೋ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ನಾನು ತೋರಿಸ್ತೀನಿ, ಮಜ್ಜಿಗೆ. ನಿಮ್ಗೆ ಥರ್ಸ್ಟ್ ಆದಾಗ ಏನೋ ಕುಡಿಬೇಕಂತ ನೀವು ಬಟರ್ ಮಿಲ್ಕ್ ತಗೊಳ್ಬಹುದು. ತುಂಬಾ ಕಮ್ಮಿ ಕ್ಯಾಲೋರೀಸ್, ಹೆಲ್ತಿ ಇರುತ್ತಾ? ಹೆಲ್ದಿ ಇರಲ್ಲ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಮನೇಲಿ ಮಾಡೋದು ಇದಕ್ಕಿಂತ ಬೆಟರ್ ಇರುತ್ತೆ. ಬಟ್ ಹೊರಗಡೆ ಹೋಗಿ ಬೇರೆ ಜ್ಯೂಸ್, ಮಿಲ್ಕ್ ಶೇಕ್ ಕುಡಿಯೋ ಬದಲು ಕುಡಿಬಹುದು ತಾನೆ. ಸೊ ನಾವೇನ್ ಮಾಡ್ತೀವಿ, ಲೈಫ್ ನ ಈಸಿ ಮಾಡಕ್ ನೋಡ್ತಾ ಇದೀವಿ. ಕಷ್ಟ ಡಯಟ್ ಮಾಡೋ ಬದಲು ಈ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನಿಮ್ ಡಯಟ್ ನ ಬ್ಯಾಲೆನ್ಸ್ ಮಾಡೋ ಟಾರ್ಗೆಟ್ ನಮ್ದು. ನೋಡ್ತಾ ಇದೀನಿ ತಿನ್ಬೋದಾ ಅಂತ. ఎందుకులే నీకు ఏసు బతుకు ఛీ ವಾವ್ ನೈಸ್. ಹಿಂಗೆಲ್ಲ ಕ್ರೇವಿಂಗ್ ಆದಾಗ ನೋಡ್ಬಿಟ್ಟು ವಾಪಸ್ ಇಟ್ಬಿಟ್ಟು ಬಾಡಿ ಜ್ಞಾಪಿಸ್ಕೊಂಡು ಸುಮ್ಮನೆ ಹೋಗ್ಬೇಕು. अच्छा ಸ್ನೇಹಿತರೆ ರೆಗ್ಯುಲರ್ ಹಾಲೆಲ್ಲ ಸಿಗುತ್ತೆ, ಗುಡ್ ಲೈಫ್ ಇರ್ಬೋದು, ನಂದಿನಿ ಹಾಲೆಲ್ಲ ಇರ್ಬೋದು. ಬಟ್ ನೀವು ಡಯಟ್ ಅಲ್ಲಿ ಇರುವಾಗ ನೀವು ಸ್ಲಿಮ್ ಮಿಲ್ಕ್ ತಗೊಳ್ಬೇಕು. ಇಲ್ಲಿ ಸ್ಟೋರ್ ಅಲ್ಲಿ ನಮಗೆ ಸಿಗ್ತಾ ಇಲ್ಲ, ಅವ್ರು ತರ್ಲಿಕ್ಕೆ ಹೋಗಿದ್ದಾರೆ. ಸಿಕ್ಕಿದ್ರೆ ಅದು ತಗೊಳ್ಳಿ. ಇಲ್ಲಿ ಫೋಟೋ ಹಾಕ್ತಾ ಇದೀನಿ ನೋಡಿ, ಸ್ಲಿಮ್ ಮಿಲ್ಕ್. ಇದರಲ್ಲಿ ನಿಮಗೆ 100 ml 3 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ಪ್ಲಸ್ ಫ್ಯಾಟ್ ಕಮ್ಮಿ ಇರುತ್ತೆ. ರೆಗ್ಯುಲರ್ ಮಿಲ್ಕ್ ಅಲ್ಲಿ 5 ಗ್ರಾಮ್ ಫ್ಯಾಟ್ ಇರುತ್ತೆ. ಸೊ ಕ್ಯಾಲೋರಿ ಸೇವ್ ಮಾಡಕ್ಕೆ ಸ್ಲಿಮ್ ಮಿಲ್ಕ್ ಯೂಸ್ ಮಾಡ್ಕೋಬಹುದು. ಕಾಫಿ ಮಾಡಕ್ಕೆ, ಟೀ ಮಾಡ್ಕೊಳಕ್ಕೆ, ಎಲ್ಲ ಐಟಮ್ಗೆ. ಸೊ ಸ್ನೇಹಿತರೆ ಇದೊಂದು ಎಕ್ಸಾಂಪಲ್ ಇತ್ತು ಯಾವ ತರ ನೀವು ಶಾಪ್ ಮಾಡಬೇಕು, ಗ್ರಾಸರೀಸು, ನಿಮ್ ಡಯಟ್ ಅಂತ ಹೇಳುವಾಗ. ಸೊ ಇದನ್ನೆಲ್ಲ ತಗೊಂಡಿದೀವಿ. ಹೋಪ್ಫುಲಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ಸೊ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಬೇರೆ ಕಂಟ್ರಿ ಸಿಗ್ತೀವಿ. ಇಲ್ಲ ಬೇರೆ ಕಂಟ್ರಿ ಶಾಪಿಂಗ್ ಮಾಡೋಣ. ಹಿಂದೆ ಯಾರೋ ಅದು ನಮ್ಮ ಡಯಟ್ ಶಾಪಿಂಗ್ ಬೇರೆ ನೆಕ್ಸ್ಟ್ ಕಂಟ್ರಿ ಶಾಪಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ ಬಾಯ್.